ಆಯುರ್ವೇದದಲ್ಲಿ ಒಂದು ಭಾಗ ಮರ್ಮ ಚಿಕಿತ್ಸೆ ಅಂತ ಹೇಳ್ತಾರೆ. ಕಣ್ಣು ಕಾಣಿಸ್ತಾ ಇಲ್ಲ, ಪೆರಿಫೆರಲ್ ವಿಷನ್ಸ್ ಚೆನ್ನಾಗಿಲ್ಲ ಅಂದ್ರೆ ಒಂದೇ ಒಂದು ಆಪ್ಟಿಕ್ ನರ್ವ್ ಹಿಂಭಾಗದಲ್ಲಿ ಇದೆ, ಅಲ್ಲಿ ನಾವು ಪ್ರೆಷರ್ ಕೊಟ್ರೆ ಸಾಕು ಕಣ್ಣು ಕಾಣಿಸೋದಕ್ಕೂ ಶುರು ಆಗುತ್ತೆ ವಿದಿನ್ 3 to 4 days. ನಾನು ಯಾವುದು ಹೆರ್ಬಲ್ ಮೆಡಿಸಿನ್ಸ್ ಯೂಸ್ ಮಾಡ್ತಾ ಇಲ್ಲ. ನಾನು ಟ್ರೀಟ್ಮೆಂಟ್ ಕೊಡೋ ಟೈಮಲ್ಲಿ ನಾನು ಮಾಡೋದು ಮ್ಯಾನಿಪ್ಯುಲೇಷನ್, ಸ್ಟಿಮ್ಯುಲೇಷನ್ಸ್, ಈ ಕೈ ಇಟ್ಕೊಂಡು ಮಾಡ್ತೀನಿ, ಎಲ್ಲರೂ ಸರಿ. ನಮಸ್ಕಾರ. ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದಿಕ್ ಆಸ್ಪತ್ರೆಯ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಇಂಚರ. ಕಳೆದ ಭಾಗದಲ್ಲಿ ಮರ್ಮ ಚಿಕಿತ್ಸೆ ಅಂದರೆ ಏನು, ಅದು ಶುರುವಾಗಿದ್ದು ಹೇಗೆ, ಅದರ ಇತಿಹಾಸ ಏನು ಅನ್ನೋದನ್ನ ಸಂಕ್ಷಿಪ್ತವಾಗಿ ತಿಳ್ಕೊಂಡ್ವಿ. ಈಗ ನಾವು ಅದರ ಮುಂದುವರೆದ ಭಾಗವನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಪ್ರೊಫೆಸರ್ ಡಾಕ್ಟರ್ ಎ ವಿ ಶ್ರೀನಿವಾಸನ್ ಸ್ವಾಮೀಜಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಮೀಜಿ, ಕಾರ್ಯಕ್ರಮಕ್ಕೆ ನಮಸ್ಕಾರಮ್ಮ. ನಮಸ್ಕಾರ ವೀಕ್ಷಕರೇ. ಕಳೆದ ಭಾಗದಲ್ಲಿ ಶಿವ ಪಾರ್ವತಿ ಸುಬ್ರಹ್ಮಣ್ಯನಿಗೆ ಮರ್ಮ ಚಿಕಿತ್ಸೆಯ ಬಗ್ಗೆ ತಿಳಿಸ್ಕೊಟ್ಟಿದಂಥದ್ರ ಬಗ್ಗೆ ನೀವು ನಮಗೆ ತಿಳಿಸ್ಕೊಟ್ರಿ. ಇವತ್ತಿನ ಈ ಒಂದು ಸೆಗ್ಮೆಂಟ್ನಲ್ಲಿ ಈ ಗ್ರಂಥಗಳಲ್ಲಿ, ಆಯುರ್ವೇದ ಗ್ರಂಥಗಳಲ್ಲಿ ಅಥವಾ ಸುಶ್ರುತ ಸಂಹಿತೆಯಲ್ಲಿ ಈ ಮರ್ಮಕ್ಕಿರುವಂತಹ ಸ್ಥಾನದ ಬಗ್ಗೆ ನಿಮ್ಮ ಮಾತು. ಖಂಡಿತ ವೀಕ್ಷಕರೇ, ಈಗ ತಾವು ನೋಡಿದ್ರೆ ಗ್ರಂಥ ಸುಶ್ರುತಕ್ಕೆ ಮುಂಚೆ ಚರಕಾನು ಇತ್ತು, ಅದಾದ್ಮೇಲೆ ಸುಶ್ರುತ ಬಂತು, ಅದಾದ್ಮೇಲೆ ಬೇಲೆ ಸಂಹಿತ ಬಂತು. ಯಾವುದೇ ಒಂದು ಕಾಯಿಲೆ ಬಗ್ಗೆ ಹೇಳಬೇಕು ಅಂದರೆ ಆ ಕಾಯ ಬಗ್ಗೆ ಮುಖ್ಯವಾಗಿ ಹೇಳ್ತಾರೆ. ಅದನ್ನೇ ನಾವು ಅನಾಟಮಿ ಅಂತ ಹೇಳ್ತೀವಿ ಕನ್ವೆನ್ಷನಲ್ ಅಲ್ಲಿ. ಅದರಲ್ಲಿ ಅನಾಟಮಿ ಯಾವತ್ತು ಓದ್ತೀವೋ ಅದರಲ್ಲಿ ಫಿಸಿಯಾಲಜಿ ಇರ್ತದೆ, ಅದು ಒಂದು ಮೇನ್ ಸಬ್ಜೆಕ್ಟು. ಅದೇ ಥರ ಪ್ಯಾಥಾಲಜಿ, ಅದು ಭಾಳ ಮುಖ್ಯವಾಗಿ ಇರೋ ಸಬ್ಜೆಕ್ಟು. ಇದು ಈ ವಿಶೇಷನ್ನು ಹೇಳಿರೋದು ಅನಾಟಮಿನ್ನು ಸುಶ್ರುತ ಅವರು. ಯಾಕೆಂದರೆ ಅವರೇ ದಿ ಫಾದರ್ ಆಫ್ ಸರ್ಜರಿ ಅಂತ ಅವ್ರಿಗೆ ಹೆಸರು ಬಂತು. ಅದರ್ನಿಂದ ಎಲ್ಲಾರನ್ನೂ ಈಗ ಕನ್ವೆನ್ಷನಲ್ ಡಾಕ್ಟರ್ಸ್ ಎಷ್ಟು ಜನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೋ ಅವರು ಕೊಟ್ಟಿರೋ ಒಂದು ಜ್ಞಾನನಿಂದ ಅದು ಮಾಡಿಸ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಚರಕ ಸಂಹಿತ ಅಂತ ಚರಕರದು ನೀವು ನೋಡಿದರೆ ವಿಶೇಷವಾಗಿ ಒಂದೊಂದು ಶ್ಲೋಕನೂ ಈ ಮರ್ಮಸ್ಥಾನ ಬಗ್ಗೆ ಹೇಳ್ತಾ ಇದೆ. ಆಯುರ್ವೇದದಲ್ಲಿ ಒಂದು ಭಾಗ ಮರ್ಮ ಚಿಕಿತ್ಸೆ ಅಂತ ಹೇಳ್ತಾರೆ. ಬಟ್ ಇದು ಪ್ರಾಕ್ಟೀಸ್ ಮಾಡೋದು ಯಾವುದಲ್ಲಿ ಅಂದ್ರೆ ಸಿದ್ಧ ವೈದ್ಯದಲ್ಲಿ. ಸಿದ್ಧ ಒಂದು ಸಬ್ಜೆಕ್ಟ್ ಇದೆ. ಆಯುಷ್ ಅಂದ್ರೆ ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ ಅಂಡ್ ನ್ಯಾಚುರೋಪತಿ, ಹೋಮಿಯೋಪತಿ, ನ್ಯಾಚುರೋಪತಿ. ಸೊ ಈ ತರ ಇರೋ ಇದರಲ್ಲಿ ಸಿದ್ಧ ವೈದ್ಯ ಪರಂಪರೆನೇ ಫಸ್ಟ್ ಬಂದಿರೋದು. ಆಯುರ್ವೇದಕ್ಕೂ ಮುಂಚೆ ಬಂದಿರೋದು ಏನು ಸಿದ್ಧ ವೈದ್ಯ. ಆ ಮೂಲಿಕೆಗಳ ಬಗ್ಗೆ ಅದು ಒಂದು ಕಣ್ಣಿಡಬೇಕು, ಅದು ಅರ್ಥ ಮಾಡ್ಕೋಬೇಕು ಅಂದ್ರೆ ಅದು ನೆಕ್ಸ್ಟ್ ಲೆವೆಲ್. ಅದು ಅವ್ರಿಗೂ ಗೊತ್ತಿಲ್ಲ. ಫಸ್ಟ್ ಸಿದ್ಧರು ಏನು ನೋಡಿದ್ದಾರೆ, ಅವ್ರು ಬಂದ ತಕ್ಷಣ ನಮ್ಮ ಕಾಯದಲ್ಲಿ ಏನೇನು ಕಾಯಿಲೆ ಎಲ್ಲ ಇದೆ ಅದು ಯಾವ ಥರ ಸರಿಪಡಿಸ್ಕೋಬಹುದು. ಈಗ ಒಬ್ಬನಿಗೂ ಏಟ್ ಬಿತ್ತಾ ಇದೆ ಅಂದ್ರೆ, ಇಲ್ಲಿಂದ ಬ್ಲಡ್ ಇಂಜುರಿ ಆಗ್ತಾ ಇದೆ ಅಂದ್ರೆ ಅವನು ಎಲ್ಲಿ ಹೆರ್ಬಂಟು ಹುಡ್ಕಲ್ಲ. ಫಸ್ಟ್ ಅದು ಸ್ಟಾಪ್ ಮಾಡೋದು, ಕೈ ಇಟ್ಕೊಂಡು ಪ್ರೆಷರ್ ಕೊಡ್ತಾನೆ, ಸ್ಟಾಪ್ ಮಾಡಿಸ್ತಾನೆ. ಅದೇ ಸಿದ್ಧ ಪರಂಪರ, ಅದೇ ಮರ್ಮಸ್ಥಾನ. ಸೊ ಇದೇ ಫಸ್ಟ್ ಹೇಳಿರೋದು. ಮರ್ಮ ಗೊತ್ತಿದ್ರೇನೆ, ನಿಮ್ಗೂ 107 ವೈಟಲ್ ಪಾಯಿಂಟ್ಸ್ ಗೊತ್ತಿದ್ರೇನೆ ನೀವು ಮುಂದುವರಿಬಹುದು ಒಂದು ಟ್ರೀಟ್ಮೆಂಟ್. ಅದೇ ಹೇಳಿರೋದು ಸುಶ್ರುತ ಅವರು, ಚರಕರು. ಬೇಲೆ ಸಂಹಿತದಲ್ಲಿ ನೋಡಿದ್ರೆ ಬೇಲರು ಇದು ಇನ್ನೂ ಅಡ್ವಾನ್ಸ್ ಆಗಿ ಹೇಳಿದ್ದಾರೆ ಈ ಮರ್ಮಸ್ಥಾನ. ಕಾರಣ ಏನಂದ್ರೆ ಒಂದು ಅನಾಟಮಿ ಗೊತ್ತಿದ್ರೇನು ಸಾಕಾಗಲ್ಲ. ಅನಾಟಮಿಯಲ್ಲಿ ಈಗ ಏನಂದ್ರೆ ಒಂದು ಕ್ಯಾಡವರ್ ಇದೆ. ಕ್ಯಾಡವರ್ ಅಂದ್ರೆ ಡೆಡ್ ಬಾಡಿ, ಅದನ್ನು ಡಿಸೆಕ್ಷನ್ ಮಾಡ್ತಾರೆ. ಡಿಸೆಕ್ಷನ್ ಮಾಡೋ ಟೈಮಲ್ಲಿ ಕೆಲವು ಟೈಮಲ್ಲಿ ಅದು ಡಿಸೆಕ್ಷನ್ ಮಾಡೋರು ಸರಿಯಾಗಿ ಮಾಡಿಲ್ಲ ಅಂದ್ರೆ ಕೆಲವು ವಿಶೇಷಗಳು ನಮ್ಗೆ ಗೊತ್ತಾಗಲ್ಲ. ಈಗ ನೋಡಿದ್ರೆ ನಮ್ಮ ಇದರಲ್ಲಿ 72,000 ವೇನ್ಸ್ ಇದೆ ಅಂತ ನಾನು ಹೇಳಿದ್ದೀನಿ, ನಾಡೀಸ್ ಇದೆ ಅಂತ ಹೇಳಿದ್ದೀನಿ. ಅದರಲ್ಲಿ ಅದು ವೇನ್ಸ್ ಇರ್ಬೋದು, ಆರ್ಟ್ರೀಸ್, ಕ್ಯಾಪಿಲರೀಸ್, ಮಸಲ್ಸ್, ಟೆಂಡನ್ಸ್ ಎಲ್ಲ ಇರ್ಬೋದು ಅಂತ ಹೇಳಿದ್ದೀನಿ. ಈಗ ನೀವು ಕಟ್ ಮಾಡೋ ಟೈಮಲ್ಲಿ ಒಂದು ವೇನ್ ಕಟ್ ಆಗಿಬಿಟ್ರೆ ಆವತ್ತು ನಿಮ್ಗೆ ಗೊತ್ತಾಗಲ್ಲ ಪ್ರಾಪರ್ ಆಗಿ, ಅದು ಪ್ರಾಪರ್ ಅನಾಲಿಸಿಸ್ ಮಾಡಿಲ್ಲ ಅಂದ್ರೆ ಅದಕ್ಕೆ ಯಾವ್ದು ವೇನ್ ಉಂಟು. ಇಲ್ಲಿ ನೀವು ನೋಡಿದ್ರೆ ರ್ಯಾಡಿಯಲ್ ಆರ್ಟರಿ ಇಂಟು ಇಲ್ಲಿ ಬರ್ತಾ ಇದೆ, ಬ್ರಾಕಿಯಲ್ ಆರ್ಟರಿ ಇಂಟು ಬರ್ತಾ ಇದೆ, ಸಬ್ಕ್ಲೇವನ್ ಆರ್ಟರಿ ಇಂಟು ಬರ್ತಾ ಇದೆ. ಆಯ್ತಾ? ಹೇಳೋದು ಒಂದು ಅನಾಟಮಿ ಸ್ಟ್ರಕ್ಚರ್ ಕೊಟ್ಟು, ಒಂದು ಇಮೇಜ್ ಕೊಟ್ಟು ಅದು ಹೇಳೋದು ಸುಲಭವಾಗಿ ಇರುತ್ತೆ. ಅದೇ ನೀವು ತೆಗ್ಬಿಟ್ಟು ಒಂದು ಪರ್ಸ್ಯೂಯಿಂಗ್ ಸ್ಟೂಡೆಂಟ್ನು ಕೇಳಿ ಇದು ಎಲ್ಲಿದೆ ಉಂಟು, ಅದು ತೋರಿಸೋದಕ್ಕೆ ಅವ್ರಿಗೆ ಕಷ್ಟ ಆಗತ್ತೆ. ಅದರಿಂದ ಇದು ಅನುಭವ ಬೇಕು. ಈ ಅನುಭವ ಎಲ್ಲಾನು ಅನಾಟಮಿ ಸುಶ್ರುತ ಒಬ್ಬರೇ ಬರ್ಸಿಲ್ಲ. ಇದ್ರ ವಿಚಾರ ಶ್ಲೋಕದಲ್ಲಿ ಚರಕರು ಹೇಳಿದ್ದಾರೆ,
ಅದೇ ರೀತಿಯಾಗಿ ಬೇಲರು ಇದು ಯಾವ ಥರ ಸರಿಪಡಿಸ್ಕೋಬಹುದು ಅಂತ ಅವ್ರು ಹೇಳಿದ್ದಾರೆ. ಇದು ಸುಶ್ರುತರು ಒಂದು ಸರ್ಜರಿ ಮಾಡೋದಕ್ಕೂ ಏನೇನೋ ಇನ್ಸ್ಟ್ರೂಮೆಂಟ್ಸ್ ಬೇಕು, ಅದು ಯಾವ ಥರ ಮಾಡ್ಬೋದು, ಅದು ಮಾಡಿದ್ರೆ ಎಷ್ಟೋ ದಿನದಲ್ಲಿ ಕಾಯಿಲೆ ಸರಿ ಹೋಗುತ್ತೆ ಅಂಟು ಸುಶ್ರುತರು ಹೇಳಿರೋದು. ಚರಕರು ಮೂಲಿಕೆ ಬಗ್ಗೆ ಹೇಳಿ ಅದರ ಮೇಲೆ ಯಾವುದು ಮೂಲಿಕೆ ಅಪ್ಲೈ ಮಾಡಿದರೆ ಅದು ಕಾಯಿಲೆ ಬೇಗ ಕಡಿಮೆ ಆಗಿ ಸರಿ ಹೋಗುತ್ತೆ ಅಂತ ಅವ್ರು ಹೇಳಿರೋದು. ಇದು ಆಪರೇಷನ್ ವಿತೌಟ್ ಆಪರೇಷನ್ ಯಾವ ಥರ ಮಾಡ್ಬೋದು ಅಂಟು ಬೇಲರ್ ಆ ಬೇಲರ್ ಹೇಳಿರೋದೇ ಮರ್ಮ ಚಿಕಿತ್ಸೆ. ಅದೇ ಶಿವ ಇದು ನಿಂದು ಶಿವಪುರಾಣ ನಿಂದು ಅವ್ರು ತಗೊಂಡು ಆ ಇದ್ರನ್ನು ವಿವರಣೆಯನ್ನು ಕೊಟ್ಟಿದ್ದಾರೆ. ಈಗ ಅದು ಒಂದು ಭಾಗ ನಮ್ಮ ಆಯುರ್ವೇದ ಕೋರ್ಸ್ ಅಲ್ಲಿಯೋ ಸಿದ್ಧ ಕೋರ್ಸ್ ಅಲ್ಲಿ ಮುಖ್ಯವಾದ ಅದು ಕೋರ್ಸ್ ಅದು ಮರ್ಮ ಚಿಕಿತ್ಸೆ. ವ್ಯಾರಸ್ ಆಯುರ್ವೇದದಲ್ಲಿ ಒಂದು ಭಾಗ. ಇದರಲ್ಲಿ ನೀವು ಗ್ರಂಥದಲ್ಲಿ ನೋಡಿದರೆ ಆಯುರ್ವೇದ ಎಷ್ಟು ಮಟ್ಟದಕ್ಕೂ ಇದು ಸಪೋರ್ಟ್ ಕೊಡ್ತಾ ಇದ್ದೋ, ಬಟ್ ಇದ್ರ ಜೊತೆಗೆ ಅದು ಮೂಲಿಕೆಗಳು ಹೇಳ್ತಾ ಇದೆ. ವ್ಯಾರಸ್ ಮರ್ಮ ಅಂದರೆ ಸಿದ್ಧ ಆಗಲಿ ಇಲ್ಲ ಅಂದರೆ ಬೇಲೆ ಸಮೇತ ಆಗಲಿ ಅದರಲ್ಲಿ ಹೆರ್ಬಲ್ ಮೆಡಿಸಿನ್ಸ್ ಬಗ್ಗೆ ಹೇಳಲ್ಲ. ಒಂದು ಏಟ್ ಬಿದ್ದರೆ ಅಲ್ಲೇ ಯಾವ ಥರ ಸರಿಪಡಿಸ್ಕೋಬೇಕು ಅದು ಒಂದೇ ಹೇಳ್ತಾರೆ. ಈಗ ಫಾರ್ ಇನ್ಸ್ಟೆನ್ಸ್ ಬ್ಲಡ್ ಲಾಸ್ ಆಗ್ತಾನೇ ಇದೆ, ಇಂಜುರಿ ಆಯಿತು, ಇಲ್ಲಿ ಯಾವುದೋ ಒಂದು ಮೇನ್ ನರ್ವ್ ಕಟ್ ಆಗಿದೆ, ಬ್ಲಡ್ ಲಾಸ್ ಆಗ್ತಾ ಇದೆ, ಆವತ್ತು ಏನು ಮಾಡಬೇಕು? ಇಲ್ಲಿಂದು ಬ್ಲಡ್ ಲಾಸ್ ಆಗ್ತಾ ಇದೆ ಅಂದರೆ ಈ ಬ್ರ್ಯಾಕಿಯಲ್ ಆರ್ಟರಿನ ಚೆನ್ನಾಗಿ ಒಂದು 30 ಸೆಕೆಂಡ್ಸು ಪ್ರೆಷರ್ ಕೊಟ್ಟರೆ ಸಾಕು, ಈ ಬ್ಲಡ್ ಕ್ಲಾಟ್ ನಿಲ್ತೋಗುತ್ತೆ. ಅದೇ ಮರ್ಮಸ್ಥಾನ. ಸೊ ಈ ಥರ ಒಂದೊಂದು ಕಾಯಿಲೆಗಳಿಗೂ ಒಂದೊಂದು ಮರ್ಮಸ್ಥಾನ ಇದೆ. ಇದು ಈ ಗ್ರಂಥದಲ್ಲಿ ಈ ಥರ ವಿವರಣೆಗಳು ಕೊಟ್ಟಿದ್ದಾರೆ. ಆ ಥರ ನೀವು ಒಂದೊಂದು ಗ್ರಂಥ ತಗೊಂಡು ನೀವು ನೋಡಬೇಕು ಅಂದರೆ ಸಮಯ ಆಗತ್ತೆ, ವೀಕ್ಷಕರಿಗೂ ಅದು ಅರ್ಥ ಆಗಲ್ಲ. ಅದರಿಂದ ಒಂದು ಎಕ್ಸಾಂಪಲ್ಸ್ ಆಗಿ ನಾನು ತೋರಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈಗ ಒಬ್ಬರು ಕಣ್ಣು ಕಾಣಿಸ್ತಾ ಇಲ್ಲ, ಕಣ್ಣು ಕಾಣಿಸ್ತಾ ಇಲ್ಲ ಅಂದರೆ ಏನೋ ಒಂದು ಬ್ಲರ್ನೆಸ್ ಬಂತು, ಆಯ್ತಾ, ಗಿಡಿನೆಸ್ ಡ್ಯಾಸಿನೆಸ್ ನಿಂದು ಅವ್ರಿಗೂ ತುಂಬ ದಿನ ಇರೋದ್ರಿಂದ ಬ್ಲಡ್ ಅಬ್ಸ್ಟ್ರಕ್ಷನ್ಸು ಬ್ರೈನಲ್ಲಿ, ಅದು ಒಂದು ಗಿಡಿನೆಸ್ ಡ್ಯಾಸಿನೆಸ್ ಬರುತ್ತೆ, ಬೆರ್ಟಿಗೋ ಇಶ್ಯೂಸ್ ಬರುತ್ತೆ. ಈ ಥರ ಸಮಸ್ಯೆಗಳೆಲ್ಲ ಇದ್ದರೆ, ಕಣ್ಣು ಕಾಣಿಸ್ತಾ ಇಲ್ಲ, ಪೆರಿಫೆರಲ್ ವಿಷನ್ಸ್ ಚೆನ್ನಾಗಿಲ್ಲ ಅಂದರೆ ಒಂದೇ ಒಂದು ಆಪ್ಟಿಕ್ ನರ್ವ್ ಹಿಂಭಾಗದಲ್ಲಿ ಇದೆ, ಅಲ್ಲಿ ನಾವು ಪ್ರೆಷರ್ ಕೊಟ್ಟರೆ ಸಾಕು ಕಣ್ಣು ಕಾಣಿಸೋದಕ್ಕೂ ಶುರು ಆಗುತ್ತೆ ವಿದಿನ್ 3 to 4 days. ಆಪರೇಷನ್ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ. ಇದರ ವಿವರಣೆಯನ್ನು ಬೇಲೆ ಸಮೇತ ಸುಶ್ರುತ ಚರಕದಲ್ಲಿ ಕೊಟ್ಟಿದ್ದಾರೆ. ಈ ಥರ ಒಂದೊಂದು ಆರ್ಟ್ರೀಸ್, ಒಂದೊಂದು ವೇನ್ಸು, ಕ್ಯಾಪಿಲರಿಸ್ಗೂ ಈ ಥರ ಭಾಳ ಮುಖ್ಯವಾಗಿ ಹೇಳಿರೋದನಿಂದ ಇದು ನಿಮಗೂ ಪ್ರಾಕ್ಟೀಸ್ ಬರಬೇಕು. ಅದು ಒಂದು ನೀವು ಕಲ್ತ್ಕೊಂಡ್ರೆ ಸಾಕು. ಈ ಮರ್ಮಸ್ಥಾನ ಅಷ್ಟು ವಿಶೇಷವಾಗಿ ಎಲ್ಲ ಇದರಲ್ಲಿನೂ ಸಂಹಿತದಲ್ಲಿ ಹೇಳಿದ್ದಾರೆ. ಅದು ಒಂದೇ ಇಲ್ಲ, ಇದನ್ನೇ ಪ್ರಾಕ್ಟೀಸ್ ಮಾಡಿಕೊಂಡು ಬಂದಿರೋದನಿಂದ ಸುಶ್ರುತ ಮಿಕ್ಕಿದವ್ರಿಗೂ ಹೇಳ್ಕೊಡೋದಕ್ಕೆ ಅವ್ರಿಗೆ ಅವಕಾಶ ಸಿಕ್ಕಿದೆ, ಅವ್ರ ಸ್ಟೂಡೆಂಟ್ಸ್ಗೂ. ಅದರಿಂದ ಈಗ ಆಪರೇಷನ್ಸ್ನ ನೀವು ನೋಡಿದರೆ ಕನ್ವೆನ್ಷನಲ್ ಸಿಸ್ಟಮಲ್ಲಿ, ಅಲೋಪತಿ ಸಿಸ್ಟಮಲ್ಲಿ, ಮಾಡರ್ನ್ ಸೈನ್ಸಲ್ಲಿ ಚೆನ್ನಾಗಿ ನಡೀತಾ ಇದೆ. ವ್ಯಾರಸ್ ಆಯುರ್ವೇದ ಪ್ರಾಕ್ಟೀಷನರ್ಸು, ಸಿದ್ಧ ಪ್ರಾಕ್ಟೀಷನರ್ಸು ಅಷ್ಟು ಮಾಡೋದಕ್ಕೂ ಕಾರಣ ಯಾಕೆ ಆಗ್ತಾ ಇಲ್ಲ, ಅದು ಸೈಂಟಿಫಿಕ್ ವ್ಯಾಲಿಡೇಷನ್ ಯಾಕೆ ಕಡಿಮೆ ಆಯಿತು ಅಂದರೆ ಆ ಜನರೇಷನ್ಸು ಆ ನಾಲೆಜ್ನು ಪೂರ್ತಿಯಾಗಿ ಕೊಟ್ಟಿಲ್ಲ, ಕಲಿಯೋರು ಕಲಿಯೋದಕ್ಕೂ ಇಷ್ಟಪಡ್ತಾ ಇಲ್ಲ. ಇದೇ ಮೂಲ ಕಾರಣ. ಅದರಿಂದ ಈ ಸಮಸ್ಯೆಗಳೆಲ್ಲ ಬರ್ತಾ ಇದೆ. ವ್ಯಾರಸ್ ಇದೇ ಪ್ರಿಡಾಮಿನೆಂಟು, ಮರ್ಮ ಚಿಕಿತ್ಸೆನೇ ಪ್ರಿಡಾಮಿನೆಂಟು. ಅದೇ ಅನಾಟಮಿ ವಿವರಣೆ ಪೂರ್ತಿ ಕೊಡ್ತಾ ಇದೆ, ಪ್ಯಾಥಾಲಜಿ ವಿವರಣೆ ಪೂರ್ತಿ ಕೊಡ್ತಾ ಇದೆ. ಒಂದು ಆರ್ಗನಲ್ಲಿ ಏನಾದರೂ ಒಂದು ಸಮಸ್ಯೆಗಳು ಬಂದರೆ ಅದು ಇನ್ನೊಂದು ಆರ್ಗನಲ್ಲಿ ಯಾವ ಥರ ಅಡ್ವರ್ಸ್ ಇಂಪ್ಯಾಕ್ಟ್ ಇರ್ಬೋದು, ಈ ವಿಶೇಷಗಳೆಲ್ಲ ಈ ಮರ್ಮ ಚಿಕಿತ್ಸೆನೇ ಹೇಳ್ತಾ ಇದೆ. ಬೇರೆ ಯಾವ ಸಬ್ಜೆಕ್ಟ್ನು ಹೇಳಲ್ಲ. ಪ್ಯಾಥಾಲಜಿ ಸಬ್ಜೆಕ್ಟ್ ಸಪ್ರೇಟ್ ಆಗಿ ಓದಬೇಕು, ಅನಾಟಮಿ ಸಪ್ರೇಟು, ಫಿಸಿಯಾಲಜಿ ಸಪ್ರೇಟು, ಈ ಥರ ಎಲ್ಲ ಸಪ್ರೇಟ್ ಆಗಿ ಓದಬೇಕು. ಬಟ್ ಮರ್ಮ ಚಿಕಿತ್ಸೆಯಲ್ಲಿ ಆ ಥರ ಇಲ್ಲ. ನಾನು ಯಾವುದು ಹೆರ್ಬಲ್ ಮೆಡಿಸಿನ್ಸ್ ಯೂಸ್ ಮಾಡ್ತಾ ಇಲ್ಲ. ನಾನು ಟ್ರೀಟ್ಮೆಂಟ್ ಕೊಡೋ ಟೈಮಲ್ಲಿ ನಾನು ಮಾಡೋದು ಮ್ಯಾನಿಪುಲೇಷನ್, ಸ್ಟಿಮ್ಯುಲೇಷನ್ಸ್, ಈ ಕೈ ಇಟ್ಕೊಂಡು ಮಾಡ್ತೀನಿ, ಎಲ್ಲರೂ ಸರಿ ಹೋಗ್ತಾರೆ. ಅದು ಇಂಜುರೀಸ್ ಆಗಿಬಿಟ್ರೆ ಡೆಫಿನೆಟ್ಲಿ ಅದು ಎಕ್ಸ್ಟರ್ನಲ್ ಬ್ಲೀಡಿಂಗ್ ಆಗಿಬಿಟ್ರೆ ಆವತ್ತು ಕನ್ವೆನ್ಷನಲ್ ಸಿಸ್ಟಮ್ಮೇ ಅದಕ್ಕೂ ಉಪಯೋಗ ಆಗುತ್ತೆ. ಸರ್ಜರಿಗೂ ನಾವು ತಯಾರುಪಡಿಸ್ಬೇಕು, ಅವ್ರಿಗೂ ಸ್ಟಿಚಿಂಗ್ ಮಾಡಬೇಕು, ಸರ್ಜನ್ ಸರಿಪಡಿಸ್ಬೇಕು. ಅದರಿಂದ ಎಲ್ಲ ಸಿಸ್ಟಮ್ಸ್ ಅದಾದ್ರ ಇದು ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಇದೆ. ಬಟ್ ಮರ್ಮ ಚಿಕಿತ್ಸೆ ಪ್ರಾಮಾಣಿಕವಾಗಿ ಎಲ್ಲರೂ ಕಲಿಬೇಕು. ಅದೇ ಒಂದು ಸಬ್ಜೆಕ್ಟ್, ಮೇನ್ ಸಬ್ಜೆಕ್ಟ್. ಅದನ್ನೇ ನಾವು ಅನಾಟಾಮಿಕಲ್ ಪ್ಯಾಥಾಲಜಿಕಲ್ ಅಸೆಸ್ಮೆಂಟ್ ಆಫ್ ಅನಾಟಾಮಿಕಲ್ ಕ್ಯಾವಿಟೀಸ್ ನಾನು ಒಂದು ಬುಕ್ ಬರೆಸಿದ್ದೀನಿ. ಈ ಅನಾಟಾಮಿಕಲ್ ಕ್ಯಾವಿಟೀಸ್ ಅಂದರೆ ಎಲ್ಲ ಆರ್ಗನಲ್ಲಿ ಎಷ್ಟು ವೈಟಲ್ ಪಾಯಿಂಟ್ಸ್ ಇದೆ, ಆ ನಾಡಿಗಳು ಎಲ್ಲೆಲ್ಲಿ ಹೋಗ್ತಾ ಇದೆ,
ಅದ್ರ ಬಗ್ಗೆ ನಾನು ವಿವರಣೆನೇ ಕೊಟ್ಟಿದ್ದೀನಿ. ಅದು ಗೊತ್ತಿದ್ರೆ ಸಾಕು, ಎಷ್ಟು ಮರ್ಮ ಚಿಕಿತ್ಸೆ ಒಳ್ಳೆಯದುಂಟು ಎಲ್ಲರಿಗೂ ಅರ್ಥ. ಸೊ ಚರಕ ಆಗಿರ್ಬೋದು ಅಥವಾ ಸುಶ್ರುತ ಸಂಹಿತೆಯಲ್ಲಾಗಿರ್ಬೋದು, ಬೇರೆ ಬೇರೆ ಗ್ರಂಥಗಳಲ್ಲಾಗಿರ್ಬೋದು, ಈ ಮರ್ಮ ಬಿಂದುಗಳು ಹಾಗೆ ಈ ಮರ್ಮ ಚಿಕಿತ್ಸೆಯ ಭಾಗ ಅಥವಾ ಪ್ರಾಮುಖ್ಯತೆ ಏನು ಅನ್ನೋದನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ಸ್ವಾಮಿ. ಧನ್ಯವಾದಮ್ಮ. ಧನ್ಯವಾದ ವೀಕ್ಷಕರೇ. ವೀಕ್ಷಕರೇ, ನೋಡಿದ್ರಲ್ಲ, ಹಿಂದಿನ ಆಯುರ್ವೇದ ಗ್ರಂಥಗಳಲ್ಲಿ ಈ ಮರ್ಮ ಬಿಂದುಗಳಂದ್ರೇನು, ಮರ್ಮ ಚಿಕಿತ್ಸೆ ಹೇಗೆ, ಇದರ ಬಗ್ಗೆ ಯಾವ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಭಾಗದಲ್ಲಿ ತಿಳ್ಕೊಂಡ್ರಿ. ಮುಂದುವರೆದ ಭಾಗವನ್ನು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ನಮಸ್ಕಾರ.